ಶುರು ಆಯಿತು. ಚಲಾಟ, ಮುಂಗಾರು ಮಳೆ, ಹುಡುಗಾಟ, ಚಲುವಿನ ಚಿತ್ತಾರ, ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಇವತ್ತವರೆಗೂ ಮ್ಯಾಕ್ಸಿಮಮ್ ಅಂದರೆ ಒಂದು ಗೋಲ್ಡನ್ ಸ್ಟಾರ್ ಅಂತ ಹೇಳ್ತಾರೆ, ಅವ್ರು ಗೋಲ್ಡನ್ ಲಕ್ಕಿ ಸ್ಟಾರು. ಅವರ ಸಿನಿಮಾದಲ್ಲಿ ಮ್ಯೂಸಿಕ್ ಅನ್ನೋದು ಒಂದು 100% ಒಂದು ಟ್ರಂಪ್ ಕಾರ್ಡ್ ಇದ್ದಂಗೆ ಇರುತ್ತೆ. ಆಮೇಲೆ ಅವ್ರ ಜೊತೆ ಅರ್ಜುನ್ ಜನ್ಯ ಅನ್ನೋ ಕಾಂಬಿನೇಷನ್ ಬಂದ್ಬಿಟ್ರೆ, ಯಾವಾಗಲೂ ಮೊನ್ನೆ ಅರ್ಜುನ್ ಸರ್ಗೂ ಹೇಳ್ತಾರೆ, ಸರ್ ನೀವು ಗಣೇಶ್ ಸರ್ ಅಂತ ಹೇಳಿದ್ರೆ ಕೇಳೋ ಮುಂಚೆನೆ ರೈಟ್ಸ್ ತಗೊಂಡ್ಬಿಡ್ತಾರೆ ಇರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತು ಈ ಒಂದಿಲ್ಲ ಒಂದು ಸಾಂಗ್ ಅಂತೂ ಕೊಟ್ಟೆ ಕೊಡ್ತೀರಾ. ಬಟ್ ಸರ್ಪ್ರೈಸ್ಲಿ ನನಗೆ ಈ ಆಲ್ಬಮಲ್ಲಿ ಎಲ್ಲ ಸಾಂಗ್ ಸೂಪರ್ ಹಿಟ್ ಕೊಟ್ಟಿದ್ದಾರೆ. ಸೊ ಈ ಸಾಂಗು ಅದ್ಭುತವಾಗಿ ಹೋಗ್ತಾ ಇದೆ ಜಸ್ಕರಣ್ ಸಿಂಗ್ ವಾಯ್ಸಲ್ಲಿ. ಆಮೇಲೆ ಮ್ಯಾರೇಜ್ ಇಸ್ ಫಿಕ್ಸ್ ಚಂದನ್ ಶೆಟ್ಟಿ, ಆಮೇಲೆ ಚಿನ್ನಮ್ಮ ಬಂದು ಕೈಲಾಶ್ ಕೇರ್ ಅವರು ಹಾಡಿದರು. ಇನ್ನೊಂದು 2 ಸಾಂಗ್ ಬರ್ತಾ ಇದೆ. ಇವತ್ತೊಂದು ಸೋನು ನಿಗಮ್ ವಾಯರ್ ಒಂದು ಸಾಂಗ್ ಬಿಟ್ಟಿದ್ದೀನಿ. ಇನ್ನೊಂದು KS ಚಿತ್ರ ಅವ್ರು ಹಾಡಿರೋದು, ಭಾಳ ದಿವಸ ಆದಮೇಲೆ ಅವರು KS ಚಿತ್ರ ಮ್ಯಾಮ್ ಹಾಡಿರೋ ಒಂದು ಸಾಂಗ್ ಅದು ಬರುತ್ತೆ. ಸೊ ಅದ್ಭುತವಾದ ಆಲ್ಬಮ್ ಇದು. ಸೊ ಇನ್ನೊಂದು ಅನಿಸುತ್ತಿದೆ ಆಗುತ್ತೆ ಅನ್ನೋ ಒಂದು ಭಾಳ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಡೆಫಿನೆಟ್ಲಿ ಆಲ್ ದಿ ಬೆಸ್ಟ್. ಆಮೇಲೆ ಶ್ರೀನಿವಾಸ ರಾಜ್ ಅವ್ರ ಹತ್ರ ಫಸ್ಟ್ ಟೈಮ್ ಸಿಕ್ಕಿದಾಗ ಅವರು ಕೇಳಿಸಿ ಸಾಂಗು ಅವ್ರಿಗೆ ಒಂಥರ ತುಂಬ ಕಾನ್ಫಿಡೆನ್ಸ್. ಅವ್ರಿಗೆ ಏನು ಮಾಡಿದ್ರು ಹಿಂಗಾಗಲ್ವ, ಹಿಂಗಾಗುತ್ತೆ ಅನ್ನೋದೊಂದು ಅವ್ರಿಗೆ ಫಸ್ಟಿಂದನೇ ಹೇಳ್ಕೊಂಬಂದ್ರು ಅವರು. ಸೊ ನಮಗೂ ಏನಪ್ಪ ಇವರು ಹಿಂಗೆ ಮಾತಾಡ್ತಾರೆ, ಹಿಂಗೆ ಹೋಗುತ್ತಾ ಅಂದ್ಕೊಂಡಿದ್ವಿ. ಬಟ್ ಅವ್ರ ಕಾನ್ಫಿಡೆನ್ಸ್ ಇದು, ಈ ಥರ ಸಾಂಗ್ 100% ಹಿಟ್ ಆಗುತ್ತೆ ಅನ್ನೋದು ನಮಗೂ ಇರಲಿಲ್ಲ. ತುಂಬ ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಅವರು ಕೊಟ್ಟಿದ್ದ ನಂಬಿಕೆ ಡೆಫಿನೆಟ್ಲಿ ವರ್ಕ್ ಆಗಿದೆ. ಆ್ಯಂಡ್ ವೆರಿ ಕಾನ್ಫಿಡೆಂಟ್. ಅವರು ಸಿನಿಮಾ ಬಗ್ಗೆನೂ ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದಾರೆ. ಇವಾಗ 15ನೇ ತಾರೀಕು ನಾವು ಕಾಯ್ತಾ ಇದ್ದೀವಿ ಸರ್. 2ನೇ ಟೈಮ್ ನೀವು ನಮಗೆ ಕಾನ್ಫಿಡೆನ್ಸ್ ಗೆಲ್ಲಬೇಕು. ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು. ಈಗ ಶ್ಯಾಮ್, ಈಗ ಆಡಿಯೋ ರೈಟ್ಸ್ ತುಂಬ ಹೈಲಿ ಇದೆ, ಕೋಟಿಗಟ್ಟಲೆ ಹೋಗ್ತಾ ಇದೆ. ನಿಮ್ಮದೇ ಒಂದು ಆಡಿಯೋ ತುಂಬ ಹೈ ರೇಂಜಲ್ಲಿ ಹೋಗಿದೆ. ಇದು ಕೂಡ ಸಿನಿಮಾಗಳು ತುಂಬ ಸೂಪರ್ ಹಿಟ್ ಸಾಂಗ್ಸ್ ಎಲ್ಲನೂ. ಯಾವ ರೇಂಜಲ್ಲಿದೆ ಇದು ಆಡಿಯೋ ರೈಟ್ಸ್? ಸರ್ ಏನಾಗುತ್ತೆ, ರೇಟ್ಸ್ ಇವಾಗ ಹೇಳೋದು ಬೇಡ, ರಿಲೀಸ್ ಆಗ್ತಿಲ್ಲ, ಆಮೇಲೆ ಅದನ್ನ ಡಿಸ್ಕ್ಲೋಸ್ ಮಾಡೋಣ. ಬಟ್ ಡೆಫಿನೆಟ್ಲಿ ಗಣೇಶ್ ಸರ್ಗೆ ಒಂದು ಬೆಂಚ್ ಮಾರ್ಕ್ ಹೇಳ್ತೀವಲ್ಲ, ಯಾವಾಗಲೂ ನಾವು ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಅಂತ ಹೋಗ್ತೀವಿ. ಇದು ನಾವು ಕೊಟ್ಟಿರೋ ಹೈಯೆಸ್ಟ್ ರೇಟ್ ಗಣೇಶ್ ಸರ್ಗೆ ಇದೇ ಪಿಕ್ಚರ್ ಸರ್. ಥ್ಯಾಂಕ್ ಯು ಸರ್. ಸರ್ ಪ್ಲೀಸ್, ಹೌ ಹ್ಯಾಪಿ ಆರ್ ಯು? ಅದು ಇನ್ನೂ ಬೆಸ್ಟ್ ಆಗುತ್ತೆ, ಇನ್ನೊಂದು ಬೆಂಚ್ ಮಾರ್ಕ್ ಈಗ ಸೆಟ್ ಆಗುತ್ತೆ. ನೆಕ್ಸ್ಟ್ ಸಾಂಗ್ ಚಾನ್ಸ್ ಕೊಟ್ಟರೆ ಎಲ್ಲರಿಗೂ ನಮಸ್ಕಾರ. ಸೊ ವೆರಿ ಹ್ಯಾಪಿ. ಒಂದು ಹಾಡ್ಸ್ ಅಂದರೆ ಈ ಒಂದು ಆಲ್ಬಮ್ ನನಗೆ ನಮಗೆ ಸಿಕ್ಕಿದ್ದು ತುಂಬಾ ಒಂದು ಹೇಳ್ತೀವಲ್ವ, ಟ್ರೈ ಮಾಡಿ ಎಲ್ಲ ಪಿಕ್ಚರ್ ಸಿಗುತ್ತೆ ಅಂತ ಅಂತೂ ಒಂದು ಎಫರ್ಟ್ ಹಾಕ್ತೀವಿ. ಬಟ್ ಯಾವುದೋ ಒಂದು ಸ್ಟಾರ್ಸು ನಮ್ಗೆ ಇದು ಒಂದು ಹೇಳಿ ಒಂದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ಮೂವಿ, ಇದು ಒಂದು ಏನೋ ಒಂದು ಸ್ಟಾರ್ ಇತ್ತು ನಮಗೆ, ಅದನ್ನು ನೋಡೋಕ್ಕೆ ಸಿಕ್ತು ಈ ಪಿಕ್ಚರು. ಆ್ಯಂಡ್ ವೆರಿ ಹ್ಯಾಪಿ ಆ್ಯಂಡ್ ಲಕ್ಕಿ 3 ಸಾಂಗ್ ಹಿಟ್ ಆಗಿದೆ. ಸೊ ಥ್ಯಾಂಕ್ ಯು ಸರ್ ಅಗೇನ್ ದಿಸ್ ಕಾಂಬಿನೇಷನ್. ವೆರಿ ಹ್ಯಾಪಿ. ಆ್ಯಂಡ್ ಅಷ್ಟೇ ಐ ಥಿಂಕ್ ಶ್ಯಾಮ್ ಸರ್ ಎಲ್ಲ ಹಿಸ್ಟ್ರಿ ಆ್ಯಂಡ್ ವಾಟೆವರ್ ಏನು ಹೇಳ್ಬೇಕಾಗಿತ್ತು ಎಲ್ಲ ಹೇಳಿದ್ದಾರೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಿಸ್ ಫಿಲ್ಮ್. ಥ್ಯಾಂಕ್ ಯು ಸೋ ಮಚ್. ಗಣೇಶ್ ಸರ್ಗೆ ನಾನು ಬಾಲದಾರಿಯಲ್ಲಿ ಗೋಲ್ಡ್ ಫಿಶ್ ನಾನು ಹಾಡಿದ್ದೆ, ಸಿಂಗು ಬೇಸಿಕ್ಲಿ. ಸೊ ನನ್ನ ಒಂದು ಹಾಡುಗಾರನಾಗಿ ಒಂದು ರೂಪಿಸಿರೋದು, ಹಾಗೆ ಒಬ್ಬ ಬರಹಗಾರನಾಗಿ ರೂಪಿಸಿರೋದು ನನ್ನ ಗುರುಗಳಾದ ಶ್ರೀ ಅರ್ಜುನ್ ಜನ್ಯ ಸರ್ ಅವರು. ಸೊ ಎವ್ರಿಥಿಂಗ್ ಇದು ಏನ್ ಇಲ್ಲಿ ನಿಂತಿದ್ದೀನಿ ಅಂದ್ರೆ ಖಂಡಿತವಾಗ್ಲೂ ಅರ್ಜುನ್ ಜನ್ಯ ಸರ್ಗೆ ಸಲ್ಲಿರೋ ಅನ್ಕೋರು. ಸೊ ಥ್ಯಾಂಕ್ಫುಲ್ ಟು ಹಿಮ್. ಅಂಡ್ ಹಾಗೇನೆ ಶ್ರೀನಿವಾಸ್ ರಾಜು ಸರ್ ಅವರು, ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ತುಂಬಾ ಫಸ್ಟ್ ರೆಕಾರ್ಡಿಂಗ್ ಕಂಪೋಸಿಂಗ್ ಟೈಮ್ ನಾನು ಶ್ರೀನಿವಾಸ ಸರ್ ನನ್ನ ಜೊತೆ ಇಂಟ್ರಾಕ್ಷನ್ ಇದೆ. ಸೊ ಅವಾಗಿಂದನೂ ಇಸ್ ಬಿನ್ ವೆರಿ ಸಪೋರ್ಟಿವ್. ಅಂದ್ರೆ ಸಾಂಗ್ ಕಂಪೋಸ್ ಆದ ತಕ್ಷಣ ವಾಟ್ ಯು ಥಿಂಕ್ ಅಬೌಟ್ ದ ಸಾಂಗ್, ಹಿಂಗೆ ಹೋಗುತ್ತೆ ಅಂತ ಇಸ್ ಬಿನ್ ವೆರಿ ಇಂಟ್ರಾಕ್ಟಿವ್. ಅಂಡ್ ಸೊ ಆ ಒಂದು ರೀತಿಯಾಗಿ ನಾನು ಗಣೇಶ್ ಸರ್ ಇವಾಗ
ಶ್ಯಾಮ್ ಸರ್ ಹೇಳಿದಂಗೆ ಗಣೇಶ್ ಸರ್ ಅಂದ್ರೆ ಆಲ್ಬಮ್ ಅದೊಂದು 100% ಹಿಟ್ ಅಂತ ಅದೊಂದು ನಮ್ಮ ಕನ್ನಡಿಗರ ತಲೆಯಲ್ಲಿ ಕೂತಿರುವಂತ ವಿಷಯನೇ. ಸೊ ಅದೇ ರೀತಿಯಾಗಿ ಈ ಒಂದು ಆಲ್ಬಮ್ ಕೂಡ ಹಂಗೆ ಹಿಟ್ ಆಗಿದೆ ಅಂಡ್ ಟ್ರೆಂಡಿಂಗ್ ಅಲ್ಲಿ ಹೋಗ್ತಿರುವಂತಹ ನಮ್ಮ ಕನ್ನಡ ಸಾಂಗ್ ಇದೆ ಅಂತ ನಮ್ಗೆ ತುಂಬಾ ಖುಷಿ ಇದೆ. ಸೊ ವೆರಿ ಗ್ಲಾಡ್. ಥ್ಯಾಂಕ್ ಯು. Thank you so much, Nisha. ಸರ್ ಸಕ್ಕತ್ತಾಗಿದೆ ಸಖತ್ ಮಜಾ ಬಂದಿದೆ ಸಾಂಗ್. ನನ್ಗಂತೂ ತುಂಬಾ ಖುಷಿ ಆಯ್ತು. ಆಫ್ಟರ್ ಲಾಂಗ್ ಟೈಮ್ ಒಂದು ಬ್ಯೂಟಿಫುಲ್ ಆಗಿರುವಂತ ಮೆಲಡಿ ಸಾಂಗ್. ಅದು ನೀವ್ ಇಟ್ಬಿಟ್ರಂತೆ ಸರ್, ಅದನ್ನ ವರ್ಣಿಸಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದು ಇವಾಗ ಕಿಂಗ್ ಆಫ್ ಮೆಲಡಿ ಸಾಂಗ್ಸ್ ಅಂತ ಹೇಳ್ಬೋದು ಕನ್ನಡ ಫಿಲಂ ಇಂಡಸ್ಟ್ರಿಗೆ. ಅಂಡ್ ನೀವು ಡ್ಯಾನ್ಸ್ ಮಾಡಿರೋ ಸ್ಟೈಲು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಅದಕ್ಕೆ ಅಷ್ಟು ಚೆನ್ನಾಗಿ ರೀಲ್ಸ್ ಅಲ್ಲಿ ಪಿಕ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಅಂಡ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ಶ್ರೀನಿವಾಸ ರಾಜು ಸರ್ಗೆ. ಈ ಆಲ್ಬಮ್ ಅಲ್ಲಿ ಇಲ್ಲ ಈ ಹಾಡಿಗೆ ಚಂದನ್ ವಾಯ್ಸೇ ಬೇಕು ಅಂತ ಅಂದ್ಬಿಟ್ಟು ಆಕ್ಚುಲಿ ಕ್ಯಾನ್ಸಲ್ ಆಗಿತ್ತು, ಆಲ್ಮೋಸ್ಟ್ ಬೇರೆ ಯಾರು ಹಾಡ್ಬೇಕಾಗಿತ್ತು. ಬಟ್ ಸ್ಟಿಲ್ ಶ್ರೀನಿವಾಸ್ ಸರ್ ಇಲ್ಲ ಚಂದನ್ನೇ ಹಾಡ್ಬೇಕು ಅಂತ ಹೇಳಿ ಒಂದು ಆಪರ್ಚುನಿಟಿ ಕೊಟ್ಟು ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅರ್ಜುನ್ ಜನ್ಯ ಸರ್ ಆಫ್ ಕೋರ್ಸ್ ಮ್ಯಾಜಿಕಲ್ ಕಂಪೋಸರ್, ನಮ್ಮ ಗುರುಗಳು. ತುಂಬಾ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದ್ರು. ಅಂಡ್ ನಿತಿನ್ ಅವ್ರ ಲಿರಿಕ್ಸ್ ಬರ್ದಿರೋ ತುಂಬಾ ಚೆನ್ನಾಗಿ. ಅಂಡ್ ಅವ್ರು ತುಂಬಾ ಆಕ್ಚುಲಿ ಅವರೇ ಟ್ರ್ಯಾಕ್ ಹಾಡಿದ್ರು, ಅವ್ರ ವಾಯ್ಸ್ ಅಲ್ಲೇ ಮುಂಚೆ ಇತ್ತು. ಅದನ್ನೇ ಕೇಳ್ಕೊಂಡು ನಾನು ಅದೇ ತರ ಹಾಡಿದೆ. ಅಂಡ್ ಎಂಟೈರ್ ಟೀಮ್ ಜೊತೆ ನಾನು ಕೆಲಸ ಮಾಡಿ ತುಂಬಾ ಖುಷಿ ಆಗಿದೆ. ಮೈಸೂರಲ್ಲಿ ನನ್ನ ಸಾಂಗ್ ರಿಲೀಸ್ ಆಯ್ತು ಮಾಲ್ ಅಲ್ಲಿ. ಸೊ ಅವತ್ತಿಂದ ಒಂದು ಸೌಂಡ್ ಸ್ಟಾರ್ಟ್ ಆಗಿದ್ದು ಇವತ್ತವರೆಗೂ ನಿಂತಿಲ್ಲ. ಆಗಸ್ಟ್ 15th ವರ್ಗು ಅದು ನಿಲ್ಲೋದಿಲ್ಲ, ಅದಾದ್ಮೇಲೂ ನಿಲ್ಲೋದಿಲ್ಲ. ಆಗಸ್ಟ್ 15th ಕೃಷ್ಣ ಪ್ರಣಯ ಸಖಿ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿ ಅಂತ ಕೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಚಂದನ್ ಶೆಟ್ಟಿ ಅವರು ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ, ಹಾಡೋದಿಲ್ಲ ಅಂತ ಹೇಳಿದ್ದಾರೆ. ಆಗ್ಲಿ ಕೇಳಿದಾಗ ಹಾಡ್ತೀರಾ, ಹುಕ್ ಸ್ಟೆಪ್ ಮಾಡ್ತೀರಾ ಅಂತ ನಾನು ಕೇಳಿದ್ದೀನಿ. ಸೊ ಯಾವ ಡನ್ ಅಲ್ಲ? ಶೋರ್. ಆಮೇಲೆ ಮಾಡ್ತೀರಾ, ಈಗ ಮಾಡ್ತೀರಾ? ಓ ಡನ್. ಹಾಗಾದ್ರೆ ನಿಮ್ಮ ಆಪ್ಷನ್ಸ್ ಎಲ್ಲ ತುಂಬಾ ಇದೆ. ಯು ಕ್ಯಾನ್ ಕಾಲ್ ಎನಿಬಡಿ. ಗಣೇಶ್ ಸರ್ ಜೊತೆ ಒಂದ್ಸಲ ಮಾಡಿದ್ದೀನಿ ಡಾನ್ಸ್. ಓಕೆ, ನೀವೇ ಮಾಡಿ. ಅಯ್ಯೋ ಶರಣ್ಯ ಪ್ಲೀಸ್. ಅದನ್ನ ಜೋರಾಗಿ ಹೇಳ್ಬೋದಿತ್ತೇನಪ್ಪ. ಸಿಂಗಲ್ ಇದಾರಂತೆ, ಬರ್ಬೋದಂತೆ. ಮ್ಯಾರೇಜ್ ಇಸ್ ಫಿಕ್ಸ್ಡ್, ಹುಕ್ ಮಾತ್ರ. ಶ್ಯಾಮ್ ಸರ್, ಆನಂದ್ ಸರ್ ಏನಾದ್ರು ಜಾಯ್ನ್ ಮೈಕ್ ಇಸ್ಕೊಂಬಿಡಿ. ಈ ಸಾಂಗ್ ಆದ್ಮೇಲೆ ಯಾವ್ದಾದ್ರು ಒಂದು ಫಿಕ್ಸ್ ಆಗುತ್ತೆ. ಎಲ್ಲ ಹಿಟ್ ಆಗಿದೆ. ನನ್ಗವ್ರಿಗೂ ಆನಂದ್ ಅಡಿಗೂ ನನ್ಗೆ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಅನ್ಕೊಳ್ತೀನಿ. ಒಂದ್ ಹಾಡಂತೂ ತುಂಬಾ ಹಿಟ್ ಆಗಿ ಏನೇನೋ ಆಗೋಯ್ತು ಅಲ್ಲಿ. ಹಾಡು ಬರೆದಾಗ ಕೆಲವು ಹಾಡುಗಳು ಇದು ಹಿಟ್ ಆಗುತ್ತೆ, ಇದು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಒಂದಷ್ಟು ಅನಿಸುತ್ತೆ. ಆದ್ರೆ ಈ ಹಾಡಿನ ವಿಶೇಷತೆ ಏನಂತಂದ್ರೆ, ನಾನಂತೂ ಊಹೆ ಮಾಡಿರಲಿಲ್ಲ ಇಷ್ಟು ದೊಡ್ಡ ಯಶಸ್ಸಾಗುತ್ತೆ ಅಂತ ಅನ್ಸಿತ್ತು. ಹಿಟ್ ಆಗುತ್ತೆ ಈ ಹಾಡು, ಓಕೆ ಅಂತ. ಆದ್ರೆ ಈ ರೀತಿ ಒಂದು ಮ್ಯಾಜಿಕ್ ತರದಲ್ಲಿ ಹಿಟ್ ಆಗಿದೆ. ಅದರಲ್ಲೂ ವಿಶೇಷವಾಗಿ ಆ ಒಂದು ಪೋರ್ಷನ್ ಜೈನ ಧ್ವನಿಯೊಳೆ ಮತ್ತು ಪಾದ ಪದ್ಯಾನ ಆ ಸಾಲುಗಳ ಸಾಹಿತ್ಯನ ಎಂಜಾಯ್ ಮಾಡ್ತಿದ್ದಾರೆ, ಸಂಗೀತನ ಎಂಜಾಯ್ ಮಾಡ್ತಿದ್ದಾರೆ. ಅಂಡ್ ಇಡೀ ಹಾಡನ್ನ ತುಂಬಾ ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ ಕೊರಿಯೋಗ್ರಾಫರ್ ಆಗಲಿ ಮತ್ತು ಇಡೀ ತಂಡ. ಗಣೇಶ್ ಅಭಿನಯದಲ್ಲಿ ಆ ಸಣ್ಣ ಒಂದು ಹಾವಭಾವಗಳಿರುತ್ತೆ, ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ಈ ಹಾಡಲ್ಲಿ ವಿಶೇಷವಾಗಿ. ಒಟ್ಟಾರೆ ಎಲ್ಲ ಸೊಗಸಾಗಿದೆ. ಒಂದು ಜವಾಬ್ದಾರಿಯುತವಾದ ಕೆಲಸ ಏನು ಅಂತ ನನಗೆ ಶ್ರೀನಿವಾಸ ರಾಜು ಅವ್ರ ಜೊತೆ ಕೆಲಸ ಮಾಡುವಾಗ, ಅವರು ನನಗೆ ಕನ್ನಡ ಬರೋದಿಲ್ಲ, ಕತೆ ಇದು, ನೀನೇನ್ ಬರೀತೀಯೋ ಅದನ್ನ ನಾನು ರೆಕಾರ್ಡ್ ಮಾಡ್ತೀನಿ ಅಂತಾರೆ. ಇದು ಪ್ರತಿ ಸಿನಿಮಾದಲ್ಲಿ ಅವ್ರ ಜೊತೆ ಆಗಿರುವಂತ ಅನುಭವ ನನಗೆ. ಸಿನಿಮಾದ ಹೊರತಾಗಿ ಅವ್ರು ನಮ್ಗೆ ಆತ್ಮೀಯರು. ಈ ಹಾಡಿನ ಹಿನ್ನೆಲೆಯಲ್ಲೂ ಕೂಡ ಅಷ್ಟೇ, ಸಿಚುವೇಶನ್ ಹೇಳ್ಬಿಟ್ರು
ಜವಾಬ್ದಾರಿ ಏನು ಅಂತಂದ್ರೆ ಯಾರೋ ಬೇರೆ ಡೈರೆಕ್ಟರ್ಸ್ ಆದ್ರೆ ಕರೆಕ್ಷನ್ ಡೈರೆಕ್ಟರ್ ಇರ್ತಾರೆ, ಇಲ್ಲ ನಮ್ಗೆ ಇದೇನೋ ಈ ಸಾಂಗ್ ಬೇಡ ಅಥವಾ ಈ ರೀತಿ ಬೇಡ ಏನೋ ಹೇಳ್ತಾರೆ. ಇವ್ರು ಕರೆಕ್ಷನ್ ಹೇಳೋದಿಲ್ಲ, ಜವಾಬ್ದಾರಿ ನಮ್ಗೆ ಜಾಸ್ತಿ ಆಗ್ಬಿಡುತ್ತಾಗ. ಇದು ಪ್ರತಿ ಸಿನಿಮಾ ಅವ್ರ ಜೊತೆ ಆಗಿರುವಂಥದ್ದು. ಈ ಸಿನಿಮಾನು ಅದೇ ಆಯ್ತು. ಈ ಅಂದ್ರೆ ಹಾಡು ಮಾಡುವಾಗ ವಿಶೇಷವಾಗಿ ಈ ಸಿನಿಮಾದ ಎಲ್ಲಾ ಹಾಡುಗಳ ಜೊತೆ ನಾನು ಬರೆದ 3 ಹಾಡುಗಳಲ್ಲಿ ಕೆಲಸ ಮಾಡುವಾಗ ಏನಾಯ್ತು ಅಂತಂದ್ರೆ ಕಂಪೋಸಿಂಗ್ ಜೊತೆಗೆ ಹಾಡುಗಳಾಗಿತ್ತು. ಅರ್ಜುನ್ ಜನ್ಯ ಅವರು ಹೇಗೆ ಸಿಚುವೇಶನ್ ಹೇಳೋದು ಬಹಳ ಹಿಂದೆ ನಡೀತಿತ್ತಂತೆ. ನಾನು ಸಿನಿಮಾ ಬಂದ ವರ್ಷದಲ್ಲಿ ಹೀಗೆ ನಡೀತಿತ್ತು ಕೂಡ. ಆಮೇಲೆ ಬದಲಾಯಿತು. ಡೈರೆಕ್ಟ್ರು ಸಿಚುವೇಶನ್ ಹೇಳೋದು, ಕಂಪೋಸರ್ ಅಲ್ಲೇ ಯಾವ ರಾಗ ಏನ್ ಮಾಡಿದ್ರೆ ಚಂದ ಅಂತ ಶುರು ಮಾಡೋದು, ಅದಕ್ಕೆ ಅಲ್ಲೇ ಸಾಹಿತ್ಯ ಬರೆಯೋದು. ಇದೇ ಈ ಹಾಡಿನ ಹಿಂದೆ ಇರುವಂತ ಹಾಡು ಹುಟ್ಟಿದ ಸಮಯ ಅದು. ಸರಿಸುಮಾರು ಒಂದು 2 ತಾಸಲ್ಲಿ ಈ ಹಾಡು ರೆಡಿ ಆಗ್ಬೇಕು. ಅಂದ್ರೆ ಸಿಂಗರ್ ಹಾಡಿಯೂ ಬಿಟ್ಟು ಆ ಮಟ್ಟಕ್ಕೆ ರೆಡಿ ಆಯ್ತು. ಸೊ ಎಲ್ಲ ಒಂದು ರೀತಿ ಪಾಸಿಟಿವ್ ಆದಂತ ಒಂದು ಎನರ್ಜಿ ಮಧ್ಯೆ ಈ ಹಾಡು ಬಂದಿದೆ. ತುಂಬಾ ಜನಕ್ಕೆ ಈ ಹಾಡು ಎಲ್ರಿಗೂ ಕ್ರೆಡಿಟ್ ಹೋಗ್ಬೇಕು, ನಾನು ಒಬ್ಬನಿಗೆ ಅಂತ ಅಲ್ಲ. ಡೈರೆಕ್ಟರ್ಗೆ ಮೊದಲನೇದು, ಮತ್ತು ಕೊರಿಯೋಗ್ರಾಫರ್ ಅಂಡ್ ಕಂಪೋಸರ್ ಗಣೇಶ್ ಮತ್ತು ಇಡೀ ತಂಡಕ್ಕೆ ಈ ಹಾಡಿನ ಕ್ರೆಡಿಟ್ ಹೋಗುತ್ತೆ. ಶುಭವಾಗಲಿ ಅಂತ ಹಾರೈಸ್ತೀನಿ. ಆದಷ್ಟು ಬೇಗ ಬಂದು ಮತ್ತೆ ನಿಮ್ಮ ಜೊತೆ ಸೇರ್ಕೊತೀನಿ. ಈ 10ನೇ ತಾರೀಕು ಮತ್ತೆ ಸೇರ್ತೀನಿ. 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿ. ಸಿನಿಮಾ ದೊಡ್ಡ ಯಶಸ್ಸು ಆಗುತ್ತೆ ಅಂತ ನಂಬಿಕೆ ಇದೆ. ಒಳ್ಳೆಯದಾಗಲಿ. Singing Ganesha's song in Saregama, like I sang Anisudide for the first round, and singing a song for his movie is like a dream come true moment for me, because when in 2021 there is a story behind this. In 2021 I got a show in Bangalore, and the client was a huge fan of Ganesh sir. So after that, like knowing that, I searched on YouTube, and Anisudide was one of the top trending song. So I learned that song and performed. It went really well. And coming to 2023, as soon as I got to know that Arjun Janya sir is the judge of Saregama, so my excitement level was on peak. I wanted to participate in that show, so I participated, and this was the first song I sang in Saregama. So from 2021 only, like I used to listen to Arjun Janya sir's all the song, and I was a very big fan of his music, and I wanted to meet him once in my life. So after that, my urge was to work for him, and through this project, like 2 things came as a single project, like singing Ganesha's first song, and to singing his song for his movie, and to work with Arjun Janya sir, my dream has came true. So I'm really grateful to everyone, and the best part is I came as Jaskaran Singh in Karnataka, so I can proudly say this. Now I'm just Kannada. Like, people gave me this name, and I proudly say this. I'm Jaskaran. That's so sweet. Jaskaran ಅವ್ರು ಮಾತನಾಡುವಾಗಲೂ ಹಾಡು ಹಾಡ್ತಿದ್ದಾರೇನೋ ಅಂತ ಅನ್ನಿಸ್ತಾರೆ. ಅಷ್ಟು ಸುಂದರವಾಗಿ ಮಾತಾಡಿದ್ರಿ. Now it's time to hear from you. Okay, you have to sing, please. It's a humble request. Thank you, Jaskaran. Over to you. Full song? Okay. Vishnu is saying you have to sing the whole song. ನಿಮ್ಮಲ್ಲಿ ಹಾಕ್ಬಿಟ್ಟೆ ವಿಷ್ಣು. ಗೂಬೆಯ ಚಲನಚಿತ್ರ ಜೀವನದಲ್ಲಿ ಕೊಟ್ಟಿದ್ದಕ್ಕಾಗಿ ನಾನು ಈ ಮಹಾನುಭಾವ ನಿರ್ಮಾಪಕರು, ನಿರ್ದೇಶಕರಿಗೂ ಹಾಗೂ ಅದ್ಭುತವಾದ ನನ್ನ ಗಣೇಶ್ ಅವರಿಗೂ, ನನ್ನ ಅನೇಕ ಕಲಾವಿದರ ಬಳಗಕ್ಕೂ ನಾನು ಹೇಗೆ ಧನ್ಯತೆ ತೋರಿಸ್ಬೇಕು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಮೊನ್ನೆ ಟಿವಿನಲ್ಲಿ ಅಂಬಾನಿಯರ ಮಗನ ಮದುವೆ ನೋಡಿದ್ದೀನಿ. ಅದನ್ನು ಮೀರಿಸುವಂತ ಒಂದು ದೃಶ್ಯ ಇದೆ, ಅದು ನನ್ನ ಈ ಸಿನಿಮಾದಲ್ಲಿ. ಅಷ್ಟು ಖುಷಿ ಮದುವೆನ ನಾನೇ ನೋಡಿದ್ದೀನಿ ಅಂತ ನನ್ನ ಭಾವನೆ. ಕಾಡಿನಂತಿರುವ ಎಲ್ಲ ನಿಂತ್ಕೊಂಡಿದ್ದಾರೆ ನನ್ನ ಸೋಮನಿ. ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಮಿ. ಮಲೆನಾಡಲ್ಲಿ ನನ್ನ ಮರ ಕೂಡ ಅಷ್ಟಿಲ್ಲ, ಅಷ್ಟು ಕ್ಯಾಮರಾಮನ್ಗಳಿದ್ದಾರೆ. ಒಳ್ಳೆ ಮಳೆ ಇದೆ ನನ್ನ ಊರಲ್ಲಿ. 1-2 ತಿಂಗಳಿಂದ ಆಚೆ ಇದ್ದೆ ನಾನು. ಬರೋ ಸ್ವಲ್ಪ ನೆಗಡಿ ತುಂಬಿಕೊಂಡಿದ್ದೀನಿ, ಕ್ಷಮಿಸಿ. ಈ ಚಿತ್ರ ನನ್ನ ಒಂದು 40 ವರ್ಷದಲ್ಲಿ ಇಷ್ಟು ಮಜಾ ತಗೊಂಡಿದ್ದೀನಿ ಅಂತಂದ್ರೆ
ನನಗೆ ವರ್ಣಿಸ್ಲಿಕ್ಕೆ ಶಬ್ದಗಳಿಲ್ಲ. ಹೇಗೆ ಅಂತ ಕೇಳ್ಬೋದು ನೀವು. ಪಾತ್ರ ನಾನೇನು ಸರ್ವಂ ಗಣೇಶಮಯ ಜಗತ್, ಅಲ್ಲಿ ನಾವು ಅವರ ಒಂದು ಕುಟುಂಬದಲ್ಲಿ ನಾವು ಭಾಗಿಗಳಾಗಿದ್ವಿ. ಅಶೋಕ್ ಅವರು, ಅವಿನಾಶ್ ಅವರು, ಸಾಧು ಅವರು, ಎಷ್ಟು ಜನ ಕಲಾವಿದರಿರ್ಬೇಕು, ಶ್ರುತಿ ಅವರು. ಈ ಸಿನಿಮಾವನ್ನು ಒಟ್ಟೊಟ್ಟಿಗೆ ನೋಡಿ ಅವ್ರ ಜೊತೆಗೆ ಸೇರಿದ ಒಂದು 15-20 ದಿವಸ ಇದೆಯಲ್ಲ, ನನಗೆ ಅತ್ಯಂತ ರೋಮಾಂಚನ. ಆ ನಿರ್ಮಾಪಕರು ತೋರಿದಂತಹ ಒಂದು ಪ್ರೀತಿ, ಕನ್ನಡ ಚಿತ್ರ ಇಷ್ಟು ದೊಡ್ಡವಾಗಿ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಷ್ಟು ಆಶ್ಚರ್ಯವನ್ನ, ಕೌತುಕವನ್ನ ನಾನು ನೋಡೋದ ಹಾಗಾಯ್ತು. ನಾನೊಬ್ಬ ಸಣ್ಣ ಕಲಾವಿದನಾಗಿ ಹೇಳ್ತೀನಿ, ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಚಿತ್ರ ಅತ್ಯಂತ ಮಜವಾಗಿದೆ, ಖುಷಿಯಾಗಿದೆ, ಆನಂದವಾಗಿದೆ. ದ್ವಾಪರಯುಗದ ಶ್ರೀಕೃಷ್ಣನ ಅನೇಕ ಲೀಲೆಗಳ ಒಂದು ಅಂಶವೋ ಏನೋ ಅನ್ನೋಷ್ಟು ಮಟ್ಟಿಗೆ ಅದು ಕೃಷ್ಣನ ಪ್ರಣಯ ಸಖಿಯಾಗಿ ನಮ್ಮ ಕನ್ನಡ ಚಿತ್ರಕ್ಕೆ ಸಿಗ್ತಾ ಇದೆ. ಮತ್ತೊಮ್ಮೆ ಈ ಚಿತ್ರದಿಂದ ಕನ್ನಡ ಚಿತ್ರರಂಗ ಮತ್ತೆ 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 ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ, ಶ್ರೀಮಂತವಾಗಲಿಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಮಸ್ಕಾಗಿರುವ, ಮಬ್ಬಾಗಿರುವ ಕನ್ನಡ ಚಿತ್ರಕ್ಕೆ ಒಂದು ಹೊಸ ಬೆಳಕು ಬರುತ್ತದೆ ಧೂಮ್ ಧಾಮ್ ಆಗಿ ಅಂತ ಹೇಳ್ಕೊಂಡು ಈ 77ನೇ ಸ್ವಾತಂತ್ರ್ಯೋತ್ಸವದ ಶುಭ ದಿನದೊಂದು ಶುಭ ಹಾರೈಸ್ತೇನೆ. ದೇವರು ಒಳ್ಳೆಯ ಶುಭಾಶಯ. ಧನ್ಯವಾದಗಳು ಸರ್. ಮತ್ತೊಮ್ಮೆ ಗಣೇಶನ್ ಆಗಿರ್ಬೋದು, ಶ್ರೀನಿವಾಸ್ ಸರ್ ಆಗಿರ್ಬೋದು, ನಾನು ಮಾನ್ಸಿ ಮ್ಯಾಮ್ ಮತ್ತು ಶಿವದೂತ್ ಸರ್ ಮಗ ಆಗಿ ಮಾಡಿದ್ವಿ ಮತ್ತು ಗಣೇಶ್ ಅವ್ರ ತಮ್ಮ ಆಗಿ ಮಾಡಿದ್ವಿ. ತುಂಬ ಖುಷಿ ಆಯಿತು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ನಾನು ಇಂಡಿಪೆಂಡೆನ್ಸ್ ಡೇಗೂ ಇಷ್ಟು ಚೆನ್ನಾಗಿ ಭಾಷಣ ಮಾಡಿದ್ರಿಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಪ್ರಜ್ವಲ್ ರೆಡಿ? ನೀವೇನು ಬೈ ಹಾರ್ಟ್ ಮಾಡ್ಕೊಂಡು ಬಂದಿದ್ದೀರಾ? ಪ್ಲೀಸ್. ಮೈಕ್ ಹತ್ರ ಇಟ್ಕೊಬಿಟ್ಟು. ನಾನು ಗಣೇಶ್ ಸರ್ ಅವರ ಅಕ್ಕನ ಮಕ್ಕಳ ಕ್ಯಾರೆಕ್ಟರ್ ಮಾಡಿದ್ದೀನಿ. ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಡೈರೆಕ್ಟರ್ ಶ್ರೀನಿವಾಸ್ ಅವರಿಗೆ, ಆಮೇಲೆ ಗಣೇಶ್ ಸರ್ ಅವರಿಗೆ. ನನಗೆ ಒಂದು ಆಪರ್ಚುನಿಟಿ ತುಂಬ ಇಂಪಾರ್ಟೆಂಟ್ ಆಗಿದೆ, ಯಾಕಂದರೆ ಗೋಲ್ಡನ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಗೋಲ್ಡನ್ ಅಪಾರ್ಚುನಿಟಿ. ಪ್ಲೀಸ್ ಎಲ್ಲರೂ August 15 ಥಿಯೇಟರಿಗೆ ಬಂದು ಮೂವಿ ನೋಡಿ. ಥ್ಯಾಂಕ್ ಯು. ಅರ್ಜುನ್ ಜನ್ಯ ಕಾಂಬಿನೇಷನ್ ಆಲ್ಮೋಸ್ಟ್ 2 ಫಿಲ್ಮ್ಸ್. ಇದಕ್ಕೆ ಮುಂಚೆ ಒಂದು ಮ್ಯೂಸಿಕಲ್ ಈ ಸ್ಟಾರ್ಟೆಡ್, ಸಮ್ ಆಫ್ ದ ರೀಸನ್ಸ್ ಐ ಸ್ಟಾಪ್ ದ ಫಿಲ್ಮ್. Arjun is a magical composer and everybody knows that, but when the opportunity Nadu we thought that ಅದು ಮಿಸ್ ಆಗಿದೆ. Even we composed 3 songs in the film. Away I decided some magic songs ಆಗುತ್ತೆ ಅನ್ನೋದು 3 years back. But Krishna Ganesaki, when I wrote the subject, I decided to say musical ಅನ್ನೋದು. But musical I confirm ಆಗಿ ಹಿಟ್ ಆಗುತ್ತೆ, nobody can say that. But day one ಇಂದ first Arjun is very busy with his 45 film. ಅದರಲ್ಲೂ ಒಂದು ಟೈಮ್ ತೆಗೆದು this kind of a magical album, almost the 4th song what you heard. But ಇದರಲ್ಲಿ total when I planned it was 9 songs film, but reduce ಮಾಡಿ I made 7 songs. One of the finest moments ಏನಂದ್ರೆ ಕಂಪೋಸಿಂಗ್ ಮುಂಚೆನೇ ಇದು ಹಿಟ್, ಎಲ್ಲ ನಂಬರ್ಸ್ ಹಿಟ್ ಆಗಬೇಕು ಒಂದು ಕಾನ್ಫಿಡೆನ್ಸ್ ಮಾತ್ರ ಐ ಹ್ಯಾಡ್ ಫ್ರಮ್ ಡೇ ಒನ್. ಅದು ಇವತ್ತು ಪ್ರೂವ್ ಆಗಿದ್ದಕ್ಕೆ ನನ್ನ ಎಂಟೈರ್ ಮ್ಯೂಸಿಕ್ ಲವರ್ಸ್, ಸಿಂಗರ್ ಲವರ್ಸ್ ಅಪ್ರಿಷಿಯೇಟ್. ಇಟ್ಸ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಫಾರ್ ಅಸ್. ಆ್ಯಂಡ್ ಥ್ಯಾಂಕ್ಸ್ ಅರ್ಜುನ್, ದ ವೇ ಯು ಕಂಪೋಸ್ಡ್ ಯುವರ್ ಹೋಲ್ ಆಲ್ಬಮ್, ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಕಾಂಬಿನೇಷನ್ ಆಗಿದ್ದಕ್ಕೆ. ಆ್ಯಂಡ್ ದ ಸೆಕೆಂಡ್ ಥಿಂಗ್, audio and Shyam, the way he is promoting. The second thanks I have to say was ನಮ್ಮ ಟೀಮಲ್ಲಿ ಏನಿದೆ, this is a part of our team. But when Shyam sir is into the thing, the whole thing how he is promoting is a major thing. And more I think is my friend and producer Prashant, I have to see, because the way he believed me, the confidence he gave me, I think one of the main reason back in the day, the way I worked is the result. I'm thankful to everyone, the Kaviraj sir, Kavi, Narik Prasad, and particularly Jaskaran. He is a star of Karnataka almost. Everybody is saying. And overall, one more main reason is my hero. So first of all, the way he believed me, because ನನ್ನ ಜಾನರಿಂದ ಆಚೆ ಬಂದು he encouraged me so much. And ನಿಮಗೆಲ್ಲ ಆಸ್ ಅನ್ ಆಕ್ಟರ್ ಅದು ಮಾತ್ರ ಗೊತ್ತು, he involved everywhere. There is a major boost because I expect from my actors, the first actor was something.
So thanks to everyone, Benny. Thanks all for giving such a hit. And I'm assuring saying, Dwapara Tanka, it's different numbers, but now next 1 week, I'm assured that apart from this song, Egagana, it's a time for melody. All the 3 numbers are melody. So now the beat time and melody moves. Now the melody time you enjoy next 2 weeks away. By 15th of August, I'm going to release 3 more numbers. So please enjoy those. Why not trailer? What, sir? Trailer or teaser you are not releasing? Not required, sir. Actually, my intention is, if film trial require agalla anta, I know a year back. Adu anisute ivattu song hit agidukanta. I am very sure Krishna Pranasiki want to promote only with the music. So trial is not required for this film must take. Don't expect everything not every of my films. That's all, sir. Sakir, sir. Sakir already ತುಂಬಾ ಸರ್ ಬಂದ ಸರ್ ನೀವು ಬಂದಿಲ್ಲ ಎಲ್ಲರೂ ಬಂದಿಲ್ಲ ಅವತ್ತಿಗೂ ಎಲ್ಲ ಸಖೀರ್ ರೊಟ್ಟಿ ಕೊಡೋದು ತುಂಬಾ ಕಷ್ಟ ಸರ್. Thank you so much, sir. Whenever KFI needs amazing song, Ganesh sir will like mic drop. Wow. So definitely true. So ಸಕ್ಕತ್ತಾಗಿ ಕಾಣಿಸ್ತೀರಾ ಸರ್, ವೆರಿ ಚಾರ್ಮಿಂಗ್. ಇನ್ಫ್ಯಾಕ್ಟ್ ಒಂದು 10 ಸತಿ ನೋಡಿದೆ ನಾನು ಬ್ಯಾಕ್ ಗ್ರೌಂಡ್ ನೋಡಕ್ಕೆ, ಬಟ್ ನಿಜವಾಗ್ಲೂ ನೋಡಕ್ಕಾಗ್ಲಿಲ್ಲ, ನೀವು ಬಿಟ್ಟು ಕಣ್ಣೇ ಹೋಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ, ಅಮೇಝಿಂಗ್. ಅಂಡ್ ಶ್ರೀನಿವಾಸ್ ರಾಜು ಸರ್ ನನಗೆ ಡೇವನ್ನೇ ಹೇಳಿದ್ರು ದಿಸ್ ವಿಲ್ ಬಿ 100% ಮ್ಯೂಸಿಕಲ್ ಆಲ್ಬಮ್ ಹಿಟ್ ಆಗುತ್ತೆ ಅಂತ. ಸೊ ಅವ್ರಿಗೆ ನಾರ್ಮಲ್ ಆಗಿ ಹೇಳ್ತಿದ್ದಾರೆ ಅಂತ ಅನ್ಕೊಂಡೆ, ಬಟ್ ಡೆಫಿನೆಟ್ಲಿ ಪ್ರೂವ್ಡ್ ಸರ್, ಯು ಪ್ರೂವ್ ದ ವರ್ಡ್ಸ್. ಸೊ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಈ ಸಾಂಗ್ ದ್ವಾಪರ ಸಾಂಗ್ ಹೇಗಾಗ್ಬಿಟ್ಟಿದೆ ಅಂದ್ರೆ, ಸಾಂಗ್ ಆಫ್ ಮಾಡಿದ್ರು ಪ್ಲೇ ಆಗಿಲ್ಲ ಅಂದ್ರೂ ಮೈಂಡ್ ಅಲ್ಲಿ ಜೀವನದಲ್ಲಿ ಓಡ್ತಾನೆ ಮಲಗಕ್ಕೆ ಆಗ್ತಾರ. ಸೊ ಯುವರ್ ವಾಯ್ಸ್ ಇಸ್ ವೆರಿ ಅಡಿಕ್ಟಿವ್. ಕಂಗ್ರ್ಯಾಚುಲೇಷನ್ಸ್. ಅಂಡ್ ಚಂದನ್ ಸರ್ ಆಲ್ರೆಡಿ ಎಸ್ ಪ್ರೂವ್ಡ್. ಸೊ ಮೈ ಮ್ಯಾರೇಜ್ ಇಸ್ ಫಿಕ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಈ ತರ ಒಂದು ಮ್ಯೂಸಿಕಲ್ ಹಿಟ್ ಸಿನಿಮಾದಲ್ಲಿ ಭಾಗಿಯಾಗಿರೋದು ತುಂಬಾ ಪ್ರೌಡ್. ಅಂಡ್ ನನ್ನ ಸಾಂಗ್ ಕೂಡ ಬರ್ತಾ ಇದೆ, ಜಯಂತ್ ಕರ್ಕಿಣಿ ಅವರು ಅದಕ್ಕೆ ಲಿರಿಕ್ ಬರೆದಿದ್ದಾರೆ. ಸೊ ಲುಕಿಂಗ್ ಫಾರ್ವರ್ಡ್ ಟು ದಟ್ ಸಾಂಗ್ ಆಸ್ ವೆಲ್. ಸೊ ಈಗ ಹೇಗಾಗನ ಕೇಳಿದ್ವಿ, ತುಂಬಾ ಚೆನ್ನಾಗಿದೆ. ಸೊ ಈ 3 ಸಾಂಗ್ಗೆ ಹೇಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಈ ಹೇಗಾಗನಕ್ಕೂ ಹಾಗೆ ಮುಂದೆ ರಿಲೀಸ್ ಆಗೋ ಎಲ್ಲ ಸಾಂಗು ಹಾಗೆ ಸಪೋರ್ಟ್ ಮಾಡಿ. ಅಂಡ್ ಆಗಸ್ಟ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ನೋಡಿ. ಥ್ಯಾಂಕ್ಸ್. ಪ್ರಶ್ನೆಗಳಿದ್ರೆ ಕೇಳಬಹುದು ನನಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. 4ನೇ ಸಾಂಗು ರಿಲೀಸ್, ಅದರ ಜೊತೆಯಲ್ಲಿ ಆಡಿಯೋ ಸೂಪರ್ ಹಿಟ್ ಅಂತ ನಮ್ಮ ಆನಂದ್ ಆಡಿಯೋ ಅವರು ಮಾಡಿದ್ದಾರೆ. ಮೊದಲಿಗೆ ನನ್ನ ಕಡೆಯಿಂದ ಆನಂದ್ ಆಡಿಯೋ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ನಡುವೆ ಸಾಂಗ್ ಸೂಪರ್ ಹಿಟ್, ಆಡಿಯೋ ಸೂಪರ್ ಹಿಟ್ ಅಂತ ಕೇಳಿದ್ ಬಹಳ ಕಮ್ಮಿ. ಫಸ್ಟ್ ಎಲ್ಲ ಮಾಡ್ತಿದ್ವಿ ಆಡಿಯೋ ಸೂಪರ್ ಹಿಟ್ ಅಂತ ಒಂದು ಪ್ರೋಗ್ರಾಮು, ಕಾರ್ಯಕ್ರಮ ಅಂತ. ಈ ಸಾಂಗ್ ಹಿಟ್ ಆಗಿದ ತಕ್ಷಣ ನಾವು ಟೀಮ್ ಅವರು ಮಾತಾಡ್ತಾ ಇದ್ದಾರೆ 4ನೇ ಸಾಂಗ್ ಯಾವಾಗ ಬರಬೇಕು ಅಂತ. ಸೊ ಅವಾಗ ನಮ್ಗೆ ಆನಂದ್ ಆಡಿಯೋ ಅವರು ಹೇಳಿದ್ರು, ಸರ್ ಇದು ಬೇರೆ ಲೆವೆಲ್, ಇದು ಸಮಥಿಂಗ್ ಎಲ್ಸ್ ಸರ್, ನಾನು ಇದನ್ನ ಒಂದು ಪ್ರೋಗ್ರಾಮ್ ಇವೆಂಟ್ ಮಾಡ್ಬಿಟ್ಟು ಸೂಪರ್ ಹಿಟ್ ಇವೆಂಟ್ ಮಾಡಲೇಬೇಕು ನಮ್ಮ ಕಂಪ್ನಿಯಿಂದ ಅಂತ ಹೇಳಿದ್ರು. ಥ್ಯಾಂಕ್ ಯು ಶ್ಯಾಮ್ ಅವರೇ. ಅಂಡ್ ಆನಂದ್ ಆಡಿಯೋ ಜೊತೆ ನನ್ನ ಸಂಬಂಧ ಶ್ಯಾಮ್ ಅವ್ರು ಹೇಳಿದ ತರ ತುಂಬಾನೇ ದೊಡ್ಡ ಸಂಬಂಧ, ರಿದಮೇ ಬೇರೆ. ಅದು ಅವರೇ ಹೇಳಿದ್ರು, ನನ್ನ ಚಿತ್ರ ಜೀವನದ ಇಷ್ಟು ವರ್ಷದ ಬದುಕಿನಲ್ಲಿ ಸಾಂಗ್ಸ್ ಬಗ್ಗೆ ಮೇಡಮ್ ಅವ್ರು ಹೇಳಿದ್ರು, ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರು ಹೇಳಿದ್ರು. ಅದರಲ್ಲಿ ಕ್ರೆಡಿಟ್ ನಮ್ಮ ಆನಂದ್ ಆಡಿಯೋಗೆ ಹೋಗ್ಬೇಕು. ಅಂಡ್ ಈ ಸಿನಿಮಾಗೆ ನನ್ನ ಹಿಂದಿನ ಎಲ್ಲಾ ಸಿನಿಮಾಗಿಂತ ಅತಿ ಹೆಚ್ಚು ಡಬಲ್ ದುಡ್ಡನ್ನ ಕೊಟ್ಟು ರೈಟ್ಸ್ ನ ತಗೊಂಡಿದ್ದಾರೆ, ಅದಕ್ಕೆ ಧನ್ಯವಾದಗಳು. ಅಂಡ್ ನೆಕ್ಸ್ಟ್ ಪಿಕ್ಚರ್ಗೆ ಈಗಲೇ ಇನ್ನೊಂದು ಧನ್ಯವಾದಗಳು, ಡಬಲ್ ಆಗಿ. ಪ್ಲಸ್ ಪ್ರತಿಯೊಬ್ಬ ಲಿರಿಸಿಸ್ಟು, ಸಿಂಗರು ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಂದನ್ ಅವರು ಮೈಸೂರಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಮಾಡಿದಾಗ ಹಾಡಿದ್ರು, ಅಲ್ಲಿ ರ್ಯಾಪರ್ ಚಂದನ್, ಲಿರಿಸಿಸ್ಟ್ ಕೂಡ ಅವರು. ಸೊ ಅದೆಲ್ಲ ಗೊತ್ತಿರೋದ್ರಿಂದ ಬಹಳ ಚೆನ್ನಾಗಿ ಹಾಡ್ತಾರೆ. ಚಂದನ್, ನೀವು ಹಾಡಿರೋ ಸಾಂಗ್ ಅದ್ಭುತವಾಗಿತ್ತು ಅಂಡ್ ತುಂಬಾ ಚೆನ್ನಾಗಿ ಹೋಗಿದೆ. ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ನಾನು ಜಸ್ಕರನ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದಿಲ್ಲ. ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ. ಹಾಗಾಗಿ ಅದು ಆ ಮಟ್ಟದ ಒಂದು ಹಿಟ್ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಸ್ವೀಟ್ನೆಸ್ ಇದೆ ಅವ್ರ ವಾಯ್ಸ್ ಅಲ್ಲಿ. ಅಂಡ್ ಅವ್ರ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡ್ಬೇಕಾದ್ರೆ ಆ ಫೇಸ್ ಅಲ್ಲಿ ಒಂದು ಡಿವೈನ್
ಫೀಲ್ ಅನಿಸ್ತು ನನಗೆ. ಕಣ್ಣಲ್ಲಿ ಫೇಸಲ್ಲಿ ಯಾರು ನಮ್ಮ ಥರದವನ್ನೇ ಅವಲ್ಲಪ್ಪ ಇವನು ಅಂತ ದೇವರು ಭಕ್ತಿ ಆ ಥರ ಅನಿಸ್ತು ನನಗೆ. ವೆರಿ ಡಿವೈನ್ ಜಸ್ಕರಣ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ಹಾಡಿದರೆ ಆ್ಯಂಡ್ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಜಸ್ಕರಣ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಅರ್ಜುನ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ, ಬಟ್ ಎಲ್ಲದಕ್ಕಿಂತ ದೊಡ್ಡ ಥ್ಯಾಂಕ್ ಯು ನಾನು ನನ್ನ ಡೈರೆಕ್ಟ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ, ನಾನು ಅನ್ಸಿದೆ ಅವಾಗ ಬೇರೆ ಬೇರೆ ಸಿನಿಮಾ ಮಾಡಿದಾಗ ಅನ್ಸಿದೆ ಇವ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ. ಬಟ್ ಈ ಕ್ಯಾಪ್ಟನ್ನು ಪರ್ಫೆಕ್ಟ್ ಸ್ಪೀಡಲ್ಲಿ ಪರ್ಫೆಕ್ಟ್ ಮ್ಯಾಪ್ ಹಾಕೊಂಡು ಹೋದಂತ ಮೊದಲನೇ ಕ್ಯಾಪ್ಟನ್ ನನಗೆ. ಅಷ್ಟು ಚೆನ್ನಾಗಿ ಪ್ರತಿಯೊಂದು ಹಂತದಲ್ಲೂ ಕರ್ಕೊಂಡು ಹೋಗಿದ್ದಾರೆ. ಈ ಸಿನಿಮಾದ ಹಾಡುಗಳ ಹಿಟ್ನ ಸಿಂಹಪಾಲು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೋಗ್ಬೇಕು. ಬಿಕಾಸ್ ಅರ್ಜುನ್ ಜನ್ಯ ಅವ್ರು ಇರೋ ಒಂದು ಬಿಸಿ ಸ್ಕೆಡ್ಯೂಲಲ್ಲಿ ಅವ್ರನ್ನ ಹಿಡಿಯೋದೇ ಕಷ್ಟ. ಅವ್ರು ಫೋನ್ ಮಾಡಿ ಹಲೋ ಅರ್ಜುನ್ ಊಟ ಆಯ್ತಾ ಅಂದ್ರೆ ಬೆಳಿಗ್ಗೆ ಊಟ ಕೇಳಕ್ ನಾವು ಮಾಡಿದ್ರೆ ಅವ್ರು ರಾತ್ರಿ ಊಟಕ್ಕೆ ಫೋನ್ ಮಾಡಿರ್ತಾರೆ, ಹೌದು ಸರ್ ಆಯ್ತು ಊಟ. ಆ ಮಟ್ಟದ ಬಿಸಿ ಮನುಷ್ಯ. ಆ ಬಿಸಿ ಮನುಷ್ಯನಿಂದ ನಮ್ಮ ಡೈರೆಕ್ಟರ್ ಇಷ್ಟು ಕೆಲಸ ತಗೊಂಡಿದ್ದಾರೆ. ಇವ್ರು ಹೇಳ್ತಿದ್ರು ನನಗೆ ಡೈರೆಕ್ಟರ್ ಫಸ್ಟ್, ಸರ್ ಒಂದೊಂದು ಸಾಂಗು ಹಿಟ್ಟು ಸರ್ ಈ ಸಿನಿಮಾ, ಆ ಥರ ಮಾಡ್ತೀನಿ ಸರ್ ಅಂತ. ನನಗೆ ಮ್ಯಾರೇಜ್ ಫಿಕ್ಸ್ ಓಕೆ ಹಿಟ್ ಆಗುತ್ತೆ ಅನ್ಸಿತ್ತು, ಚಿನ್ನಮ್ಮ ಹಿಟ್ ಆಗುತ್ತೆ ಅನ್ಸಿತ್ತು, ಈ ದ್ವಾಪರ ಇದೆಯಲ್ಲ ಹಿಟ್ ಆಗುತ್ತೆ ಅನ್ಸಿತ್ತು. ಆದ್ರೆ ಇದು ಬೇರೆ ರೇಂಜ್ಗೆ ಹೋಗುತ್ತೆ ಸರ್ ಅಂತ ಹೇಳಿದಂತ ಫಸ್ಟ್ ವ್ಯಕ್ತಿ ಶ್ರೀನಿವಾಸ ರಾಜು ಅವರು. ಸರ್ ಇದು ಹೆಂಗ್ ಹೋಗುತ್ತೆ ನೋಡಿ ಅಂತ. ಇವತ್ತು ಹಿಟ್ ಆಯ್ತು ಹೊಗಳುತ್ತಾ ಇದ್ದೀನಿ ಈ ಸಾಂಗ್. ಅದು ಹಿಟ್ ಆಗಿರ್ಲಿಲ್ಲ ಅಂದ್ರೆ ಏನು ಇವ್ರಿಗೆ ಇನ್ನು ಸಾಂಗ್ ಹಿಟ್ ಆಗೋಕ್ಕಿಂತ ಮುಂಚೆನೆ ಇವ್ರು ಹಿಂಗ್ ಹೇಳ್ತಾರಲ್ಲ ಅಂತಿದ್ದೆ. ಬಟ್ ಐ ಸರೆಂಡರ್ ಟು ಹಿಮ್. ಈ ಆಲ್ಬಮ್ನ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕ್ರೆಡಿಟ್ ನಮ್ಮ ಶ್ರೀನಿವಾಸ ರಾಜು ಅವ್ರಿಗೆ ಹೋಗ್ಬೇಕು. ಅಂಡ್ ಈಗ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಬಿಕಾಸ್ ನೀವೆಲ್ಲ ನೋಡಿದ್ಮೇಲೆ ನಿಮಗೂ ಒಂದು ಫೀಲ್ ಬರುತ್ತೆ. ಆಮೇಲೆ ನಾನು ಸಿನಿಮಾ ಬಗ್ಗೆ ಹೇಳ್ಬೋದು. ಬಟ್ ಈ ಮ್ಯೂಸಿಕಲ್ ಕ್ರೆಡಿಟ್ ಏನಿದೆ ಅರ್ಜುನ್ ಜನ್ಯ ಹಾಗೂ ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೆಚ್ಚು ಸಿನಿಮಾ ಪಾಲ್ ಹೋಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ಲಸ್ ಆಗಸ್ಟ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಮೂಲಕ ನಮ್ಮ ದ್ವಾಪರ ಸಾಂಗ್ ಆಗಿರ್ಬೋದು, ಚಿನ್ನಮ್ಮ ಸಾಂಗ್ ಅಂಡ್ ಮ್ಯಾರೇಜ್ ಇಸ್ ಫಿಕ್ಸ್ ಸಾಂಗ್, ಎಸ್ಪೆಷಲಿ ದ್ವಾಪರ ಸಾಂಗ್ ಅಲ್ಲಿ ನಮ್ಮ ಕನ್ನಡದ ಜನತೆ ಕೊಟ್ಟಿರೋ ಬೆಂಬಲಕ್ಕೆ ನನ್ನ ಧೀರ್ಘದಂಡ ನಮಸ್ಕಾರಗಳು ಎಲ್ರಿಗೂ. ಅಂಡ್ ರೀಲ್ ಮಾಡಿದಂತ ಪ್ರತಿಯೊಬ್ಬರಿಗೂ ನಿಮ್ಮ ಗಣೇಶನ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನನಗೆ ಖುಷಿ ಆಗುತ್ತೆ ಹಿಟ್ ಆದಾಗ, ಇಲ್ಲಿ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತೆ. ಆದ್ರೆ ಈ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ ಆ ರೀಲು, ಚಿಕ್ಕ ಮಕ್ಕಳು ಮಾಡೋದು ನೋಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳು ಬರ್ತಾ ಇದೆ. ಓಕೆ, ಈ ಜನರೇಷನ್ ನಾವು ರೀಚ್ ಆದ್ವಿ, ನಮ್ಗೆ 10 ವರ್ಷ ತೊಂದರೆ ಇಲ್ಲ. ಇದು ಪ್ರಾಂಪ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು. ನನಗೆ ಬೆಳಿಗ್ಗೆ ಒಂದು ಚಿಕ್ಕ ಮಕ್ಕಳು ರೀಲ್ ಬಂತು, ಎಷ್ಟು ಚೆನ್ನಾಗಿ ಮಾಡಿದಾರೆ 6 ಜನ ಅಂದ್ರೆ ನಾನು ಇಮಿಡಿಯೇಟ್ ನನ್ನ ಸೋಷಿಯಲ್ ಮೀಡಿಯಲ್ಲಿ ಅದನ್ನ ಶೇರ್ ಮಾಡ. ಅದು ಡ್ಯಾನ್ಸ್ ನೋಡಿದಾಗ ಒಂದು ಹಳ್ಳಿನ ಮಾಡಿದ್ದು ಅನ್ಸುತ್ತೆ. ಟು ಬಿ ಫ್ರ್ಯಾಂಕ್, ನನಗೆ ನನ್ನ ಚೈಲ್ಡ್ಹುಡ್ ನೆನ್ಪು ಬಂದ್ಬಿಡ್ತು. ಅಯ್ಯೋ, ನಾನು ಮೈಕ್ ಸೆಟ್ ಮುಂದೆ ಹೋಗಿ ಡ್ಯಾನ್ಸ್ ಆಡ್ತಿದ್ನಲ್ಲಪ್ಪ, ಈ ತರ ಎಲ್ಲೋ ಒಂದು ಹಾಡು ಕೇಳ್ತಿದ್ರೆ ನಮ್ಮ ಕೆರೆ ಮೇಲೆ ನಾನು ಆಡ್ತಿದ್ನಲ್ಲಪ್ಪ ಡ್ಯಾನ್ಸ್, ಈ ತರ ನಮ್ ತರ ನನಗೆ ಎಷ್ಟು ಎಮೋಷನ್ ಪ್ಲಸ್ ಖುಷಿ, ಅದೊಂಥರ ಮಿಕ್ಸ್ ಅನುಭವ ಅಂತಾರಲ್ಲ ಆ ತರ ಆಯ್ತು ಆ ಚಿಕ್ಕ ಮಕ್ಕಳು ಡ್ಯಾನ್ಸ್ ಆಡೋದು. ಸೊ ಇಮಿಡಿಯೇಟ್ ನಾನು ಅದನ್ನ ಡೌನ್ಲೋಡ್ ಮಾಡಿ ನಮ್ಮ PR ಟೀಮ್ ಅವ್ರು ಇಮಿಡಿಯೇಟ್ ಅದ ಬರಲೇಬೇಕು, ನನಗೆ ಬೆಳಗ್ಗೆ ಹಾಕ್ಬೇಕು ಅದನ್ನ ಅಂತ. ಬಿಕಾಸ್ ಅಲ್ಲಿ ಮೋರ್ ದೆನ್ ಡಾನ್ಸ್ ಮ್ಯೂಸಿಕ್ ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಕಾಣಿಸಿದ್ದು ಅವ್ರ ಮುಗ್ಧ ಪ್ರೀತಿ. ಅವ್ರ ಮುಗ್ಧ ಪ್ರೀತಿ ಕಾಣಿಸ್ತು ನನಗೆ. ಅಂಡ್ ಇದರಿಂದ ಒಂದಷ್ಟು ಜನ ಯಾರು ಅಲ್ಲಿರ್ತಾರೋ, ಯಾರು ಕಲೆನ ಪ್ರೀತಿಸ್ತಾರೋ ಅವ್ರಿಗೂ ಕೂಡ ಒಂದು ಜೋಶ್ ಬರುತ್ತೆ. ಓಕೆ, ಡ್ಯಾನ್ಸ್ ಮಾಡಬೇಕು, ನಾವು ಮ್ಯೂಸಿಕಲಿ ಡ್ಯಾನ್ಸ್ ಮಾಡಬೇಕು, ಮ್ಯೂಸಿಕ್ ನ ಹಾಡಬೇಕು ಅಂತ ಬರುತ್ತೆ ಅಂತ. ಸೊ ಅಷ್ಟು ಪ್ರೀತಿ ಕೊಟ್ಟಿದ್ದೀರಿ ಈ ಹಾಡಿಗೆ. ನನ್ನ ತಂಡದಿಂದ ನಾನು ನಿಮ್ಮೆಲ್ಲರಿಗೂ ಈ ಸಿನಿಮಾದ ನಾಯಕ ನಟನಾಗಿ ನಾನು ಎಲ್ಲಾ ಪ್ರೇಕ್ಷಕರಿಗೂ ಒಂದು ಪ್ರಾಮಿಸ್ ಮಾಡ್ತೀನಿ, ಈ ಸಿನಿಮಾ ಕೂಡ ನಿಮ್ಗಷ್ಟೇ ಖುಷಿ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಎಲ್ಲ ಮೀಡಿಯಾ ಅವರು. ಒಂದು ಚೆನ್ನಾಗಿರೋ ಸಾಂಗ್ ಬಂದ್ರೆ, ಒಂದು ಪ್ರಾಡಕ್ಟ್ ಚೆನ್ನಾಗಿದ್ರೆ
ತುಂಬ ಚೆನ್ನಾಗಿ ರೀಚ್ ಮಾಡಿಕೊಡ್ತೀರಾ. ಆ್ಯಂಡ್ ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲಕ್ಕೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿಂದ ಸ್ಟಾರ್ಟ್ ಆಗಿ ಫ್ರೆಂಡ್ಶಿಪ್ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸರ್. ಫ್ರೆಂಡ್ಶಿಪ್ ಡೇಗೆ ಒಂದು ಮೆಮೊರೇಬಲ್ ಗಿಫ್ಟ್ ಸಿಗ್ತಾ ಇದೆ.